ಗಂಟೆಗಟ್ಟಲೆ ರಸ್ತೆಯಲ್ಲಿ ನಿಂತ ವಾಹನಗಳು. ರಸ್ತೆಯಲ್ಲೇ ಕಾದು ಕಾದು ಹೈರಾಣಾದ ವಾಹನ ಚಾಲಕರು. ಬೆಂಗಳೂರಿಗೆ ಬರುವ ಜನರ ಪಾಡು ಹೇಳತೀರದು. ಏನ್ ಮಾಡ್ತಿದೆ ನಮ್ಮ ಕರ್ನಾಟಕ ಸರ್ಕಾರ? ಹೆಸರಿಗೆ ಮಾತ್ರ ಸೀಮಿತವಾದ ಗ್ರೇಟ್ ಬೆಂಗಳೂರು. ಕೆಂಗೇರಿ ರಸ್ತೆಯ ಕರ್ಮಕಾಂಡ ನೋಡಿ, ಬೆಂಗಳೂರು ಪರಿಸ್ಥಿತಿ ಹೆಂಗಾಗಿದೆ. ಕೆಂಗೇರಿ ವಲಯ ನಾಲ್ಕು ಕಡೆ ಟ್ರಾಫಿಕ್ಕು. ಈ ಕಾರ್ ಕಂಪನಿಗಳು ಈಗ ನಡೆಸೋವಂಥ ಭ್ರಷ್ಟ ಸರ್ಕಾರಕ್ಕೆ ಸೂಟ್ ಕೇಸುಗಳು ಕೊಟ್ಬಿಡ್ತಾರೆ. ಒಂದು ದಿವಸಕ್ಕೆ 5,000ದಿಂದ 10,000 ಕಾರುಗಳು ಶೋರೂಮಿಂದ ಹೊರಗಡೆ ಬರ್ತವೆ. ಶೋರೂಮಿಂದ ಬರೋಂಥ ಕಾರುಗಳಿಗೆ ರಿಜಿಸ್ಟ್ರ್ ಮಾಡಿ 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 ರೋಡಿಗೆ ಬಿಡ್ತಾರೆ. ಇಲ್ಲಿ ದಿನ ಟ್ರಾಫಿಕ್ ಜಾಸ್ತಿಯಾಗಿ ರೈಲು ತುಂಬಿರ್ತವೆ, ರೋಡ್ ತುಂಬ ಬರೀ ಕಾರುಗಳೇ ತುಂಬಿರ್ತವೆ. ನಾಗರಿಕರು ಹೋಗೋಂಥ ಬಸ್ಸುಗಳು 3 ಅವರ್ 4 ಅವರ್ ಆದ್ರೂ ಬಸ್ಸುಗಳು ಮುಂದೆ ಪಾಸಾಗೋದಿಲ್ಲ. ಇಂಥ ಒಂದು ಪರಿಸ್ಥಿತಿ ಬೆಂಗಳೂರಿಗೆ ಬಂದಿದೆ. ಇದನ್ನು ಕಂಟ್ರೋಲಿಗೆ ತರಲಿಲ್ಲ ಅಂದರೆ ಮುಂದೊಂದು ದಿವಸ ಬೆಂಗಳೂರು ದಾಟೋವರೆಗೂ, ಬೆಂಗಳೂರು ಆಚೆವರೆಗೂ ಕಾಲ್ನಡಿಗೆನಲ್ಲಿ ಹೋಗ್ಬೇಕಾಗತ್ತೆ. ಅಂಥ ಒಂದು ಇಕ್ಕಟ್ಟಿನ ಪರಿಸ್ಥಿತಿ ಬರ್ತಾ ಇದೆ. ದಯವಿಟ್ಟು ಬೆಂಗಳೂರಲ್ಲಿ ವೆಹಿಕಲ್ ಕಂಟ್ರೋಲ್ ಮಾಡಬೇಕು. ಮಂತ್ರಿಗಳಿಗೆ ಬ್ರೀಫ್ ಕೇಸ್ ತಗೊಂಡು ರಾಜಕೀಯ ಮಾಡೋದು ಗೊತ್ತೇ ಹೊರತು ನಾಗರಿಕರ ಬಗ್ಗೆ ಆಗಲಿ ನಮ್ಮ ಸಿಟಿ ಈ ರೀತಿ ಒಂದು ಅನಾನುಕೂಲಕ್ಕೆ ತಿರುಗ್ತಾ ಇದೆ ಅಂತ ಯಾವರು ಊಹೆನೇ ಮಾಡೋದಿಲ್ಲ. ಅದ್ರ ಬಗ್ಗೆ ಗೊತ್ತೂ ಇಲ್ಲ ರಾಜಕಾರಣಿಗಳಿಗೆ. ನೋಡಿ, ಟ್ರಾಫಿಕ್ ಎಲ್ಲಿ ನೋಡಿದ್ರು ಕಾರುಗಳೇ, ಎಲ್ಲಿ ನೋಡಿದ್ರು ಕಾರುಗಳೇ. 4 ರೋಡು ಕಾರ್ ನಿಂತಿದೆ ನೋಡಿ. ನಾಚಿಕೆ ಆಗಬೇಕು ಈ ಸರ್ಕಾರಕ್ಕೆ, ಸಾರಿಗೆ ಸಚಿವರಿಗೆ ಸ್ವಲ್ಪ ಮನವರಿಕೆ ಆಗಬೇಕು. ಬೆಂಗಳೂರಲ್ಲಿ ವೆಹಿಕಲ್ ಕಂಟ್ರೋಲ್ ತರಬೇಕು. ಶೋರೂಮ್ಗಳವರು ದುಡ್ಡು ಕೊಡ್ತಾರೆ ಅಂತ ಹೇಳ್ಬಿಟ್ಟು ದಿವಸ 5,000-6 ಸಾವಿರ ಕಾರುಗಳು ರಿಲೀಸ್ ಆಯ್ತವೆ. ಇದಕ್ಕೆ ಕಂಟ್ರೋಲ್ ತರಬೇಕು. ಟ್ರಾಫಿಕ್ಕು ಮೇಲೆ ನೋಡು ಟ್ರಾಫಿಕ್, ಬಸ್ ಟ್ರಾಫಿಕ್. ಕೆಳಗಡೆ ನೋಡು ಟ್ರಾಫಿಕ್, ಕೆಳಗಡೆ ಟ್ರಾಫಿಕ್ ಜಾಮು, ಮೇಲುಗಡೆ ಟ್ರಾಫಿಕ್ ಜಾಮು. ಯಾವ ಕಡೆ ನೋಡ್ತೀರಪ್ಪ ಟ್ರಾಫಿಕ್ ಜಾಮ್. ಇದಕ್ಕೊಂದು ಕಡಿವಾಣ ಹಾಕಲೇಬೇಕು. ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರಗಳಿರ್ಬೋದು, ಇದಕ್ಕೊಂದು ಕಡಿವಾಣ ಹಾಕಬೇಕು. ಏನು ಕಾರುಗಳು ನೋಡಿ, ಯಾವ ಕಡೆ ನೋಡಲಿ ಕಾರುಗಳು, ಬಸ್ಸುಗಳು. ಟ್ರಾಫಿಕ್ ಕಂಟ್ರೋಲಿಗೆ ತರಕ್ಕೆ ಆಗ್ತಾಯಿಲ್ಲ ಕೈ. ಹೀರೋ ಕಾರು ಮೇಲೆ ಟ್ರೈನು. ಇಷ್ಟು ಅನುಕೂಲ ಇದ್ರೂ ಇಷ್ಟೊಂದು ಟ್ರಾಫಿಕ್. ಟ್ರಾಫಿಕ್ಕು. ಬೆಂಗಳೂರು ಪರಿಸ್ಥಿತಿ ಹಿಂಗಿದೆ. ಇನ್ನೊಂದು 5 ವರ್ಷ ಹೋದರೆ ಗಂಟೆಗಟ್ಟಲೆ 1 ಕಿಲೋಮೀಟ್ರ್ ಸಾಕಾಗುತ್ತೆ. ಕಾರುಗಳು ಕಂಟ್ರೋಲ್ ತರಬೇಕು. ಯಾವುದೇ ಸರ್ಕಾರ ಆಗಲಿ ಕಾರುಗಳು ಪರ್ಮಿಷನ್ ಕೊಟ್ಬಿಟ್ಟು ಸುಮ್ಮನೆ
ಟ್ರಾಫಿಕ್ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಸಿಟಿಯಲ್ಲಿ ಓಡಾಡಲಿಕ್ಕೆ ಜನಗಳಿಗೆ ತುಂಬ ಕಷ್ಟ ಆಗ್ತಾಯಿದೆ. ಮತ್ತು ನಾಗರಿಕರು ಓಡಾಡೋಂಥ ಬಸ್ಸುಗಳು ಗಂಟೆಗಟ್ಟಲೆ ಮುಂದಕ್ಕೆ ಹೋಗಲ್ಲ. ಇದಕ್ಕೊಂದು ದೊಡ್ಡ ಕಂಟ್ರೋಲ್ ತರಲೇಬೇಕು. ಪ್ರಪಂಚದಲ್ಲೇ ನಂಬರ್ 1 ಟ್ರಾಫಿಕ್ ಅಂದರೆ ಬೆಂಗಳೂರು, ಕರ್ನಾಟಕ. ಈ ಸ್ಥಿತಿನ ದೂರ ಮಾಡೋದು ಒಳ್ಳೆಯದು. ಕಂಟ್ರೋಲ್ ತರಬೇಕು. ಮೇಲೆ ಮೆಟ್ರೋ ಟ್ರೈನ್ ಹೋಗ್ತಾ ಇದೆ, ಕೆಳಗಡೆ ಟ್ರಾಫಿಕ್ಕು. ಎಷ್ಟು ಟ್ರೈನ್ ಹಾಕಿದ್ರು ಸಾಲಲ್ಲ, ಎಷ್ಟು ಏರೋಪ್ಲೇನ್ ಹಾಕಿದ್ರು ಸಾಲಲ್ಲ. ಎಲ್ಲಿಂದ ಬರ್ತಾರೆ ಈ ಬೆಂಗಳೂರಿಗೆ ಜನ? ಬೆಂಗಳೂರಿಗೆ ಬರೋಂಥ ಜನನ ಕಂಟ್ರೋಲ್ ಮಾಡಬೇಕು. ಕರ್ನಾಟಕ ತುಂಬ ಹೋಗ್ತಾ ಇದೆ. ಹೊರಗಿನ ಸ್ಟೇಟ್ನವ್ರು ಬಂದು